ಫ್ರೆಂಡ್ಸ್, ನಾನು ಅಗಲಕೋಟೆ ಹುಡುಗಿ. ಇವತ್ತೇನಪ್ಪ ಅಂದ್ರೆ ಬಿಸಿಲಲ್ಲಿ ಓಡಾಡಿ ಸೆಕೆ ಹೊಂದ್ಬಿಟ್ಟೈತೆ ನನ್ಕ. ಆದ್ರೆ 90 ಕಿಡ್ಸ್ ತುಂಬಾ ತುಂಬಾ ಲಕ್ಕಿ ಮಾಡ್ದವ್ರು. ಯಾಕಂದ್ರೆ ಗಿಡ ಮರ ತಾನೇ ನೋಡಿರೋದು ಅವ್ರೆ. ಇವಾಗ 2K ಕಿಡ್ಸ್ ಎಲ್ಲ ಬಂದು ಅಷ್ಟೊಂದು ಅನುಭವಿಸಿಲ್ಲ ಲೈಫ್ ನ. ನಾವು ಕೋತ್ಕೊಂಬಾಟ, ಖೋಖೋ, ಕಬಡ್ಡಿ, ಸ್ಕೂಲಾಗ ಆಟ ಆಡೋದಲ್ದಿರ ಮುಡ್ಸಾಟ, ಕುಂಟೆಬಿಲ್ಲೆ ಈ ತರ ಎಲ್ಲ ತುಂಬಾ ಆಡೋರಿ. ಆಡೋದನ್ನು ಅಷ್ಟೇ, ಪ್ರಕೃತಿನೂ ಅಷ್ಟೇ. ನಾವ್ ಅಷ್ಟೇನೆ ಪ್ರೀತಿಸೋರಿ. ಏನಪ್ಪಾ ಅಂದ್ರೆ ಕಾರೆ ಹಣ್ಣು, ಮಿಂಡೆ ಹಣ್ಣು, ಆಮೇಲೆ ಇದು ಇನ್ನ ಹಣ್ಣುಗಳು ಹೆಸರೆಲ್ಲ ಮರ್ತೋಗಿದ್ದೀನಿ ನಾನು. ಇದ್ ಬಂದು ನಾಗದಳೆ ಹಣ್ಣು. ಇದು ಮುಟ್ಟಿದ್ರೆ ಸಾಕು ಮುಳ್ಳೆಲ್ಲ ಮೆತ್ಕೊಬಿಡ್ತದೆ ಕೈಕ. ಇದು ಯಾರ್ಯಾರೆಲ್ಲ ತಿಂದಿದ್ದೀರ 90 ಕಿಡ್ಸ್ ಕಮೆಂಟ್ ಹಾಕಿ ಫ್ರೆಂಡ್ಸ್. ಆದ್ರೆ ಇದು ನಾವ್ ತಿನ್ನೋವಾಗ ತುಂಬಾ ಕಷ್ಟಪಟ್ಟು ಕೀಳೋರಿ. ಇದನ್ನ ಹಿಡ್ಕೊಂಡು ಹುಷಾರ ಕಿತ್ತಿ ಇದನ್ನ ಯಾಮಾರಿದ್ರೆ ಮುಳ್ಳು ಮೆತ್ಕೊಬಿಡ್ತದೆ ಕೈಕ. ಇದನ್ನ ಬಂಡೆಕಾಯಿ ಕುಜ್ಜಿ ನೀವು ತಿಂತೀರೇನ ಇದನ್ನ? ಚೆನ್ನಾಗಿರ್ತದ ಟೇಸ್ಟ್? ಮುಕ್ಕಾಲ್ ಭಾಗ ಹಳ್ಳಿನಾಗಿರೋರ್ದ ಇದನ್ನ ತಿಂತಾರೆ. ಸಿಟಿನಾಗಿರೋರ್ಕ್ ಇದು ಏನು ಅಂತ ಕೂಡ ಗೊತ್ತಿಲ್ಲ. ನೋಡಿ ಹುಷಾರು. ಇದನ್ನ ಈ ತರ ಕಟ್ ಮಾಡ್ಬಿಟ್ಟು ಇದ್ರಲ್ಲಿ ಒಂದ್ ಮುಳ್ಳು ಇರ್ತದೆ. ಈ ಮುಳ್ಳನ್ ತಿನ್ಬಾರ್ದು, ಬಿಸಾಡ್ಬಿಟ್ಟು ಇದನ್ನ ಮಾತ್ರ ತಿನ್ನೋದಷ್ಟೇ. ಇದನ್ನ ತಿಂದ್ರೆ ಕೈ ಬಾಯಿ ಎಲ್ಲ ರೆಡ್ಗೆ ಆಗೋಯ್ತದೆ. ನಾವ್ ಚಿಕ್ಕ ವಯಸ್ಸಾಗೆಲ್ಲ ತುಂಬಾ ತಿಂದಿದ್ದೀರಿ. ಯಾರ್ಯಾರು ತಿಂದಿದ್ದೀರಾ ಅಂತ ಕಮೆಂಟ್ ಮಾಡ್ರಿ. ಇನ್ನೊಂದು ಅಗಲಕೋಟೆ ಸ್ಕೂಲಲ್ಲಿ ಯಾರ್ಯಾರೆಲ್ಲ ಓದಿದ್ದೀರಾ, ನಮ್ ಜೊತೆ ಆ ಲೈಫ್ ನ ಯಾರ್ಯಾರೆಲ್ಲ ಎಂಜಾಯ್ ಮಾಡಿದೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ತಿಂದಿ ತುಂಬಾ ವರ್ಷಗಳ ಹೋಗಿತ್ತು ನಾನು ತಿಂದಿ. ನನ್ನ ಅದೃಷ್ಟ ಇದು ಇವತ್ತು ಸಿಕ್ಕೈತೆ. ನಾನು ಅಲ್ಲಲ್ಲೇ ನಮ್ ಸಿಟಿನಾಗೆಲ್ಲ ಅಲ್ಲಲ್ಲೇ ಹುಡ್ಕ್ಲಾಡ್ತಾ ಇರ್ತೀನಿ, ಆದ್ರೆ ಎಲ್ಲೂ ಸಿಕ್ಕಿಲ್ಲ ನಂಕ. ಸಖತ್ ಟೇಸ್ಟ್ ಆಗೈತೆ ಇದು. ಫ್ರೆಂಡ್ಸ್.